ಹಾಯ್. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ವಿತೀಯಂ ತಮೋರಿಂ ಸರ್ವಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ. ಈ ಶ್ಲೋಕದ ಅರ್ಥವನ್ನು ನೋಡ್ತಾ ಹೋದರೆ, ದಾಸವಾಳದ ಹೂವಿನಂತೆ ಭವ್ಯವಾದ ಕಶ್ಯಪನ ಆಶೀರ್ವಾದವನ್ನು ಪಡೆದ ಪ್ರಕಾಶಮಾನನಾಗಿರ್ತಕ್ಕಂಥ ನಿನಗೆ, ಅಂದರೆ ಸೂರ್ಯದೇವನಿಗೆ, ಕತ್ತಲೆಯ ಉಗ್ರಶತ್ರು ಮತ್ತು ಎಲ್ಲ ಪಾಪಗಳನ್ನು ತೊಳೆಯುವನಾಗಿರ್ತಕ್ಕಂಥ ನಿನಗೆ ನಾನು ವಿನಮ್ರವಾಗಿ ನಮಸ್ಕರಿಸ್ತೇನೆ ಅಂಥೇಳಿ. ಎಸ್ ವಿದ್ಯಾರ್ಥಿಗಳೇ, ಜಗತ್ತಿಗೆ ಬೆಳಕನ್ನು ಕೊಡುವ ಸೂರ್ಯ. ಈ ಶ್ಲೋಕವನ್ನು ಮೊದಲು ಬಳಸಿದ ಉದ್ದೇಶ, ನೀವು ನಿಮ್ಮ ಮನೆಗಳಿಗೆ, ನಿಮ್ಮ ಹೆತ್ತವರ ಮನಗಳಿಗೆ ಸೂರ್ಯನಾಗಬೇಕು ಅಂಥೇಳಿ. ಕಾರಣ, ನಿಮ್ಮ ಮನೆ ನಿಮ್ಮ ಹೆತ್ತವರ ಮನಗಳನ್ನು ಬೆಳಗಲಿಕ್ಕೆ. ಹಾಗಾಗಿ ಗುರು ಹಿರಿಯರನ್ನು ವಿನಮ್ರವಾಗಿ ನಮಸ್ಕರಿಸಿ. ಮುಂದುವರೆದು, ಅಗರ್ ಕಿಸಿ ಚೀಜ್ ಕೋ ಶಿದ್ದತ್ ಸೆ ಚಾಹೋ ತೋ ಪೂರಾ ಕಾಯನಾತ್ ಉಸೆ ತುಮ್ಸೆ ಮಿಲಾನೆ ಕಿ ಕೋಶಿಶ್ ಮೇ ಲಗ್ ಜಾತಿ ಹೈ ಅಂಥೇಳಿ. ಇದು ಹಿಂದಿಯಲ್ಲಿ ಬರ್ತಕ್ಕಂಥ ಒಂದು ವಾಕ್ಯ. ಅಂದರೆ ಯಾವುದನ್ನು ನಾವು ತೀವ್ರವಾಗಿ ಬಯಸ್ತೀವೋ ಅದು ನಮ್ಮ ಜೀವನದಲ್ಲಿ ಸಿಕ್ಕೇ ಸಿಗುತ್ತೆ ಅಥವಾ ದೊರೆಯುತ್ತೆ ಅಂಥೇಳಿ. ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾಗಿರುವುದು ಶೈಕ್ಷಣಿಕ ಯಶಸ್ಸು. ಆ ಯಶಸ್ಸಿನಿಂದ ಭವಿತವ್ಯದಲ್ಲಿ ನೀವು ಗುರಿ ಮುಟ್ಟಲು ಹೋಗಬಹುದಾಗಿರ್ತಕ್ಕಂಥ ಹಲವಾರು ದಾರಿಗಳು, ಆ ಎಲ್ಲ ದಾರಿಗಳು ನಿಮಗೆ ಫಲಪ್ರದಿಸಲಿ ಎಂದು ನಮ್ಮ ಹಾರೈಕೆ. ಎಲ್ಲರೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.